ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ನಿಮ್ಮನ್ನೆಲ್ಲ ಒಂದು ಸ್ಟ್ರೀಟ್ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೇಸ್ ನೋಡಿದ ತಕ್ಷಣ ಅಫ್ಕೋರ್ಸ್ ಎಲ್ಲ ಗೆಸ್ ಮಾಡಿರ್ತೀರಾ. ಎಸ್, ಇಟ್ ಈಸ್ ಜಯನಗರ್. ನಾನು ಬಂದಿರೋದು ಜಯನಗರ 4th ಬ್ಲಾಕ್ BDA ಕಾಂಪ್ಲೆಕ್ಸಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಬನ್ನಿ, ನಾನು ಏನೇನೆಲ್ಲ ಶಾಪ್ ಮಾಡ್ತೀನಿ, ಅಲ್ಲಿ ಪ್ರೈಸಸ್ ಎಲ್ಲ ಹೇಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕುರ್ತಿ ಬಂದುಬಿಟ್ಟು 250 ಹೇಳಿದರು. ಕುರ್ತಿ ತುಂಬ ಚೆನ್ನಾಗಿದ್ದು, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಅದರಲ್ಲೂ ವಿಂಟರ್ಗಂತೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಜಯನಗರಲ್ಲಿ ಏನು ಸಿಗಲ್ಲ ಹೇಳಿ, ಎಲ್ಲ ಸಿಗುತ್ತೆ. ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ. ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ, ಜಸ್ಟ್ ಒನ್ಸ್ ಅದನ್ನೊಂದು ರೌಂಡ್ ಹಾಕ್ಕೊಂಬಂದರೆ ಸಾಕು, ಕಣ್ಣಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನಾನಿಲ್ಲಿ ನನ್ನ ಮಗನಿಗೆ ಟೀ ಶರ್ಟ್ಗಳನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಬಾಯ್ಸ್ ಕಲೆಕ್ಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಬಂದಾಗ ಅವರು ತುಂಬಾ ಜಾಸ್ತಿ ಹೇಳ್ತಾರೆ. ನಾವೇನು ಮಾಡಬೇಕು ಅಂದರೆ ಅರ್ಧಕ್ಕಿಂತ ಕಡಿಮೆನೇ ಕೇಳ್ಕೊಂಡು ಹೋಗಬೇಕು. ಸೊ ಅವಾಗ ಅವರು ಅಟ್ಲೀಸ್ಟ್ ಅರ್ಧಕ್ಕಾದರೂ ಬರ್ತಾರೆ. ನಮ್ಮ ರೇಟಿಗೆ ಬರಲಿಲ್ಲ ಅಂದರೆ ಸರಿ ಬಿಡಿ, ನಾವು ಬೇರೆ ಕಡೆ ತೊಗೊಳ್ತೀವಿ ಅಂತ ಏನಾದರೂ ಹೋದರೆ ಅವರೇ ವಾಪಸ್ ಕರೆದುಬಿಟ್ಟು ಕೊಡ್ತಾರೆ. ಸೊ ಅವ್ರು ಹೇಳಿದ ರೇಟ್ನೇ ಮಾತ್ರ ಕೊಡ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ನನ್ನ ಮಗನಿಗೆ ಫುಲ್ ಸ್ಲೀವ್ ಟೀ ಶರ್ಟ್ಸ್ ತೊಗೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಅವನಿಗೊಂದು 5 ಟೀ ಶರ್ಟ್ಸ್ಗಳನ್ನು ತೊಗೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಇಲ್ಲೇ ಇದೇ ಶಾಪಲ್ಲೇ ನೈಟ್ ಡ್ರೆಸ್ಸು, ಇನ್ನು ಬಾಯ್ಸಿಗಂತೂ ಎಲ್ಲ ಥರ ಡ್ರೆಸ್ಗಳು ಸಹ ಇಲ್ಲಿತ್ತು. ನೋಡಿ, ನಾನು ತೊಗೊಂಡಿದ್ದೆ ಇದೇ ಟೀ ಶರ್ಟ್ಸ್ಗಳು. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಣ್ಣು ಮುಚ್ಕೊಂಡು ತೊಗೋಬೋದು, ಬಟ್ ಬಾರ್ಗೇನ್ ಮಾಡಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿದೆ. ಇವಾಗ ಅಲ್ಲಿ ಇನ್ನೊಂದು ಹೊಸ್ತ ಕಾಂಪ್ಲೆಕ್ಸ್ ಬೇರೆ ಆಗಿದೆ. ಇದು ಬಂದುಬಿಟ್ಟು ಫುಲ್ಲು ಬಾಯ್ಸ್ ಸೆಕ್ಷನ್. ಮೆನ್ಸ್ ವೇರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಜಯನಗರಲ್ಲಿ ಏನು ಸಿಗಲ್ಲ ಹೇಳಿ, ಮಕ್ಕಳಿಗೆ ನೋಡಿ ಈ ರೀತಿ ಟಾಯ್ಸ್ಗಳು ಎಲ್ಲ ಸಿಗುತ್ತೆ. ಬಟ್ ಎಲ್ಲದನ್ನು ಬಾರ್ಗೇನ್ ಮಾಡಿ ತೊಗೋಬೇಕು ಅಷ್ಟೇ. ಕುರ್ತೀಸು ಅಷ್ಟೇ 200 ರುಪೀಸು 250ಗೆ ಎಲ್ಲ ತುಂಬ ಚೆನ್ನಾಗಿರೋದಿತ್ತು. ನೈಟಿಗಳಂತೂ ಎಷ್ಟೊಂದಿತ್ತು ಅಂತ ಅಂದರೆ, ಅಮ್ಮ ನೋಡ್ತಾ ಇದ್ದರೆ ಏನಪ್ಪ ಇಷ್ಟೊಂದು ನೈಟೀಸ್ ಬಂದಿದೆಯಲ್ಲ ಅನ್ಬೇಕು, ಅಷ್ಟು ನೈಟಿಗಳಿತ್ತು. ಇನ್ನರ್ ಗಾರ್ಮೆಂಟ್ಸು ಎಲ್ಲ ಇತ್ತು. ಹಾಗಾಗಿ ನಾನು ಈ ಶಾಪಲ್ಲಿ ನನ್ನ ಮಗನಿಗೆ 1-2 ಬುಕ್ ತೊಗೊಳ್ಳೋಣ ಅಂತ ಬಂದೆ. ಈ ಪರ್ಟಿಕ್ಯುಲರ್ ಈ ಶಾಪಲ್ಲಿ ಏನಂತಂದರೆ ಎಲ್ಲ ರೀತಿ ಬುಕ್ಸ್ಗಳು, ಕ್ಯಾಲೆಂಡರ್ಗಳು, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ರೀತಿಯಾದಂಥ ಬುಕ್ಸ್ಗಳಿತ್ತು. ಕೆಲವೊಂದೊಂದು ರೆಸಿಪಿ ಬುಕ್ಸು, ಜ್ಯೋತಿಷ್ಯದ ಬಗ್ಗೆ, ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳು ಎಲ್ಲ ಇತ್ತು. ಸೊ ಇಲ್ಲಿ ನೀವು ಬೇಕು ಅಂತ ಅಂದರೆ ಬಂದು ನೋಡ್ಬೋದು. ನಾನಿಲ್ಲಿ ಒಂದು ಕ್ಯಾಲೆಂಡರು ಮತ್ತು ನನ್ನ ಮಗನಿಗೊಂದು ಬುಕ್ ತೊಗೊಂಡೆ. ಇಯರಿಂಗ್ಸು, ಹೇರ್ ಬ್ಯಾಂಡ್ಸು, ಕ್ಲಿಪ್ಸು, ಅಪ್ಪ ಇದೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಕೆಲವೊಂದೊಂದು ಮೇಕಪ್ ಪ್ರಾಡಕ್ಟ್ಸ್ ಕೂಡ ಇತ್ತು. ಮೇಕಪ್ ಪ್ರಾಡಕ್ಟ್ಸ್ ಅಂತೂ ನಾನು ಹೇಳೋದು ಏನಂತಂದರೆ, ದಯವಿಟ್ಟು ಇಲ್ಲೆಲ್ಲ ತೊಗೋಬೇಡಿ. ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡನ್ನು ತೊಗೊಂಡು ಯೂಸ್ ಮಾಡಿ. ಇದೆಲ್ಲ ತುಂಬಾ ಲೋಕಲ್ ಆಗಿರುತ್ತೆ. ಸೊ ನಮ್ಮ ಸ್ಕಿನ್ನಿಗೆ ತುಂಬಾ ಡ್ಯಾಮೇಜ್ ಮಾಡುತ್ತೆ. ನಾನಂತೂ ಇದನ್ನು ರೆಫರ್ ಮಾಡೋದೇ ಇಲ್ಲ. ಇನ್ನು ಈ ಇಯರಿಂಗ್ಸ್ ಎಲ್ಲ ಬಂದುಬಿಟ್ಟು 100 ರುಪೀಸು. ಯಾವುದಾದ್ರೂ ಪಿಕ್ ಎನಿ 100 ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಇಯರಿಂಗ್ಸ್ ಕಲೆಕ್ಷನ್ ನೋಡ್ತಾ ಇದ್ರೆ ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂತನ ನೋಡ್ಬೋದು ನೀವು. ಇಲ್ಲಿ ಕೆಲವೊಂದು 50 ರುಪೀಸು, 100 ಹೀಗೆಲ್ಲ ಇತ್ತು.
ಕುರ್ತೀಸ್ ನೋಡ್ತಾ ಇದ್ದೀರಾ ಅಲ್ವಾ, ಅಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಇನ್ನು ಅದರ ಆಪೋಸಿಟೇ ಇನ್ನೊಂದು ಶಾಪ್ ನೋಡಿದೆ. ಇಲ್ಲಂತೂ ವೆರೈಟೀಸ್ ಆಫ್ ಇಯರಿಂಗ್ಸ್ ಕಲೆಕ್ಷನ್ಸ್ ಇತ್ತು. ಸ್ಪೆಷಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಳಿಗೆ ಈ ಲಾಂಗ್ ಇಯರಿಂಗ್ಸ್ ಎಲ್ಲ ಹಾಕ್ತಾರೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಪಾರ್ಟೀಸ್ಗೆ ಲೈಕ್ ಬರ್ಡೇ ಈ ರೀತಿ ಪಾರ್ಟಿಗಳಿಗೆಲ್ಲ ಈ ರೀತಿ ಇಯರಿಂಗ್ಸ್ ಮಾತ್ರ ಏಣಿ ಮಾಡಿಸ್ದಾಗಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಇಯರಿಂಗ್ಸ್ ಲವರ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲ ಈ ಶಾಪ್ ಅಂತೂ ಪರ್ಟಿಕ್ಯುಲರಾಗಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ ಇದರಲ್ಲಿ. ಈ ನೆಕ್ ಪೀಸ್ಗಳೆಲ್ಲನೂ ಅಷ್ಟೇ 100, 200 ಹೀಗೆ ಇತ್ತು, 300 ಈ ರೀತಿಯಾಗಿತ್ತು. ಓಕೆ, ವರ್ತ್ ಇಟ್, ಬೈ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇಯರಿಂಗ್ಸ್ ಅಂತೂ. ಈ ಶಾಪಲ್ಲಂತೂ ಕುರ್ತಾಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಲೈಕ್ ಪಲಾಝೋ ಸೆಟ್ ಇರೋದು, ಕುರ್ತಿ ಪಲಾಝೋ ಸೆಟ್ಟು ಅಂತೂ ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಪ್ರೈಸ್ ಅಂತೂ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಲೈಕ್ 750 ಹೇಳಿದರು ಒಂದು ಜೊತೆಗೆ. ನಾನು ಇಲ್ಲಿ ಒಂದೆರಡು ಜೊತೆ ತೊಗೊಂಡೆ, ನಾನು 500 ಮಾಡ್ಕೊಂಡು ತೊಗೊಂಡೆ. ಬಟ್ ತುಂಬಾ ಬಾರ್ಗೇನ್ ಮಾಡಿದರೆ ಅಷ್ಟೇ ಇಲ್ಲಿ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತಿದ್ದಾರಲ್ಲ ಈ ಕುರ್ತೀಸ್ ಎಲ್ಲ ಬಂದುಬಿಟ್ಟು 750 ಹೇಳಿದರು. ಕುರ್ತಾ ಮತ್ತು ಪಲಾಝೋ ಸೆಟ್ ಇದು 750 ಹೇಳಿದರು. ಬಟ್ ಅಷ್ಟು ಕೊಡ್ಲಿಕ್ಕೆ ಹೋಗ್ಬಿಡಿ ಪ್ಲೀಸ್, ಬಾರ್ಗೇನ್ ಮಾಡಿ. ನಿಮಗೇನಾದರೂ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ನಿಮ್ಮ ಜೊತೆ ಯಾರಾದರೂ ಬಾರ್ಗೇನ್ ಮಾಡ್ಲಿಕ್ಕೆ ಚೆನ್ನಾಗಿ ಬರೋರು ಕರ್ಕೊಂಡೋಗಿ, ಆಗಿದ್ರೆ ಮಾತ್ರ ಇಲ್ಲಿ ಶಾಪ್ ಮಾಡ್ಬೋದು. ಕುರ್ತಾಗಳ ಕಲೆಕ್ಷನ್ಸ್ ಅಂತೂ ಸಾಕಾಗಿತ್ತು. ನಾನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲೇ ತೋರಿಸ್ಲಿಕ್ಕಾಗಲ್ಲ, ಯಾಕಂತ ಅಂದರೆ ಈ ವಿಡಿಯೋ ಆಲ್ರೆಡಿ ಲೆಂದಿ ಆಗಿರೋದ್ರಿಂದ ಅದನ್ನು ಇದರಲ್ಲಿ ನಾನು ಆ್ಯಡ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೆಲ್ಲ ನಾನು ತೋರಿಸ್ತೀನಿ ನಾನು ಏನೇನೆಲ್ಲ ತೊಗೊಂಡು ಬಂದೆ ಅಂತ. ಆಲ್ಮೋಸ್ಟ್ ಅವ್ರ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ನಾವು ಡಿಸ್ಪ್ಲೇ ನೋಡಿಬಿಟ್ಟು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು. ಜಯನಗರಲ್ಲಂತೂ ಏನು ಸಿಗಲ್ಲ ಹೇಳಿ. ಡೋರ್ ಮ್ಯಾಟ್ಸು, ಕರ್ಟೈನ್ಸು, ಸ್ವೆಟರ್ಸು, ಮಕ್ಕಳು ಬಟ್ಟೆಗಳು ಎಲ್ಲ ಸಿಗುತ್ತೆ. ನನಗೆ ಈ ಡ್ರೆಸ್ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು. ಇದೊಂಥರ ಪಿಂಕ್ ಕಲರಲ್ಲಿದೆ, ಮೇಲ್ಗಡೆ ಸ್ವಲ್ಪ ಬೀಡ್ಸ್ ವರ್ಕ್ ಇತ್ತು. ಹೇಳಬೇಕು ಅಂದರೆ ತುಂಬಾ ಈ ರೀತಿ ಕುರ್ತಾಸ್ಗಳೆಲ್ಲ ಏನಂದರೆ ಅಫಿಷಿಯಲ್ ಕೊಡುತ್ತೆ. ಸೊ ನಾನು ಇದನ್ನು ತಗೊಂಡೆ, ತುಂಬ ಚೆನ್ನಾಗಿದೆ. ನನಗೇನಂತ ಅಂದರೆ ಇದೇನಾದರೂ ಶಾಪ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವಾಗ ಒಂದು ಟೈಮ್ ಜಸ್ಟ್ ಈಗ ಹೋಗಿ ಈ ರೀತಿ ಸ್ಟ್ರೀಟ್ ಶಾಪಿಂಗ್ ಇದನ್ನೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಬಂದರೆ ಏನೋ ಒಂಥರ ಸಮಾಧಾನ ಇರುತ್ತೆ. ಆಗಾಗೂ ಕೂಡ ಹೋಗ್ತಾ ಇರ್ತೀನಿ.
ಇವಾಗ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಡ್ರೆಸ್ಗಳೆಲ್ಲ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗಳಿಗೆಲ್ಲ ಡೈಲಿ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್ ಟು. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ. ಇನ್ನೊಂದು ಏನಂತ ಅಂದರೆ, ಇಲ್ಲೇನಾದರೂ ಶಾಪ್ ಮಾಡಬೇಕು ಅಂದರೆ ಸಂಡೇ ಮಾತ್ರ ಹೋಗ್ಬಾರ್ದು. ಸಂಡೇ ಹೋದರೆ ಹೆವಿ ಕ್ರೌಡೆಡ್ ಆಗಿರುತ್ತೆ. ಸೊ ನಮಗೆ ನೀಟಾಗಿ ಅದನ್ನು ಚೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ಯಾಟರ್ಡೇ ಹೋದರೆ ಬೆಟರು. ಸ್ಯಾಟರ್ಡೇ ಅಷ್ಟು ಜನ ಇರೋದಿಲ್ಲ. ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಡಿಸ್ಪ್ಲೇನಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆಯಾ ಶಾಪಲ್ಲಿ ಏನೇನು ಅವ್ರ ಹತ್ರ ಕಲೆಕ್ಷನ್ಸ್ ಇರುತ್ತೆ ಅದನ್ನೆಲ್ಲ ಆಲ್ಮೋಸ್ಟ್ ಡಿಸ್ಪ್ಲೇ ಮಾಡಿರ್ತಾರೆ. ನಾವು ಡಿಸ್ಪ್ಲೇ ನೋಡಿದ ತಕ್ಷಣ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಕಲರ್ಸ ತೆಗೆಸಿ ತೊಗೋಬೋದು. ಪರ್ಟಿಕ್ಯುಲರ್ಲಿ ಈ ಶಾಪಲ್ಲಿ ಏನಂತ ಅಂದರೆ ಗೌನ್ಸ್ ಅಂತ ಅಂದು ತುಂಬ ಚೆನ್ನಾಗಿತ್ತು. ಲೈಕ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ಏನಂತ ಅಂದರೆ ಕಾಲೇಜಲ್ಲಿ ಕೆಲವೊಂದೊಂದು ಫಂಕ್ಷನ್ಸ್ಗಳಿರುತ್ತೆ, ಲೈಕ್ ಎತ್ನಿಕ್ ಡೇ ಹೀಗೆ ಎಲ್ಲ. ಆ ಟೈಮಲ್ಲೆಲ್ಲ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಅವರು 750 ಹೇಳಿದರು. ಜಸ್ಟ್ ಕುರ್ತಿ ಅಷ್ಟೇ, ಕುರ್ತಿ ಗೌನ್ ಏನಾದರೂ ಹೇಳ್ಬೋದು. 750 ಹೇಳಿದ್ರು. ಬಟ್ ಬಾರ್ಗೇನ್ ಮಾಡಿ ನಾನು ಇಲ್ಲಿ 2 ಟಾಪ್ಸ್ ತೊಗೊಂಡೆ. 500 ರುಪೀಸ್ ಕೊಟ್ಟೆ ನಾನು ಒಂದಕ್ಕೆ. ಇದೇನು ನೋಡ್ತಾ ಇದ್ದೀರಾ, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂಥರ ಫ್ಲೋರಲ್ ಪ್ರಿಂಟು, ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ಟೆಂಪಲ್ಸ್ಗೆ ಈ ಥರ ಎಲ್ಲ ಹಾಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಅಷ್ಟೇ 650 750 ಹೇಳ್ತಾರೆ, ಬಟ್ ಬಾರ್ಗೇನ್ ಮಾಡಿ. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಪರ್ಟಿಕ್ಯುಲರಾಗಿ ಈ ಕಲರೇ ಇಷ್ಟ ಆಗಿದ್ದು. ಇದರಲ್ಲೊಂದು 3 ಕಲರ್ಸ್ ಇತ್ತು, ಬಟ್ ನಾನು ತೊಗೊಳ್ಳೋ ಅಷ್ಟರಲ್ಲಿ ಬೇರೆ ಯಾರೋ ತೊಗೊಂಡ್ರು. ಸೊ ನನಗೆ ಬೇರೆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ, ಸೊ ದಟ್ ನಾನು ಅದನ್ನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇದೆಲ್ಲ ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದರೆ ಈ ರೀತಿ ಸ್ಟಾಲ್ಗಳು, ಸ್ವೆಟರ್ಸ್ 100 50 ರುಪೀಸು 200 ರುಪೀಸ್ ಹೀಗೆ ಎಷ್ಟು ಸ್ಟಾಲ್ಸ್ ಇತ್ತಂದರೆ ತುಂಬ ಇತ್ತು. ಬಟ್ ಇಲ್ಲಿ ಏನಂತಂದರೆ ನಾವು ತುಂಬಾ ನೋಡಿ ತುಂಬ ಚೂಸ್ ಮಾಡಿ ತೊಗೋಬೇಕು. ಇಲ್ಲ ಸೈಜ್ ವೇರಿಯೇಷನ್ ಇರುತ್ತೆ, ಇಲ್ಲ ಏನಾದರೂ ಸ್ವಲ್ಪ ಡ್ಯಾಮೇಜ್ ಇರುತ್ತೆ, ಈ ರೀತಿ ಇರುತ್ತೆ. ಸೊ ನೀವು ಪರ್ಟಿಕ್ಯುಲರಾಗಿ ನೀಟಾಗಿ ನೋಡಿಬಿಟ್ಟು ತೊಗೊಳ್ಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇತ್ತು ಸ್ವೆಟರ್ಸ್ ಎಲ್ಲ. ತುಂಬ ಅಂದರೆ ತುಂಬಾ ಕಡಿಮೆ. ಪಲಾಝೋಗಳಂತೂ ಅಷ್ಟೇ 200 250ಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಬನ್ನಿ ಹಾಗೆ ಜಯನಗರ್ ಒಂದು ರೌಂಡ್ ಓಡಿಸ್ತೀನಿ. ಇನ್ನು ಚಪ್ಪಲ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನೀವು ಜೀನ್ಸ್ಗೆ ವೇರ್ ಮಾಡೋದು, ಡ್ರೆಸ್ಸಿಗೆ ವೇರ್ ಮಾಡೋದಕ್ಕೆ, ಸ್ಯಾರಿ ಹಾಕೊಂಡಾಗ ವೇರ್ ಮಾಡೋದಕ್ಕೆ, ಹೀಗೆ ಡಿಫ್ರೆಂಟ್ ಆಗಿತ್ತು. ಇನ್ನು ಮನೆಯಲ್ಲಿ ಯೂಸ್ ಮಾಡೋ ಚಪ್ಪಲ್ ಕೂಡ ಅಷ್ಟೇ. ಇದೆಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ 250 ಅಷ್ಟೇ, ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಏನು ನೋಡ್ತಾ ಇದ್ರೆ ಇದೆಲ್ಲ 300 350 ಹೇಳಿದರು. ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ, ಮಕ್ಕಳು ಶೂಸು ಚಪ್ಪಲು ತುಂಬ ಚೆನ್ನಾಗಿತ್ತು. ಬ್ಯಾಗ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬ್ಯಾಗ್ಸು, ತೋರಣಗಳು, ಹಾಗೆ ದೇವ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಎಲ್ಲ ಸಿಗುತ್ತೆ ಇಲ್ಲಿ. ತೋರಣಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕರ್ಟೈನ್ಸು, ಈವನ್ ಬ್ಲ್ಯಾಂಕೆಟ್ಸು ಇದೆಲ್ಲ ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಈ ರೀತಿ ಪ್ಲೇಟ್ಸ್ ಎಲ್ಲ ಏನಿದೆ ಇದನ್ನು ಸಹ ಸಿಗುತ್ತೆ, ನೋಡ್ಬೋದು. ಇಲ್ಲಿ ಫ್ಲವರ್ ವೇಸು, ಡೋರ್ ಮ್ಯಾಟ್ಸು, ಮತ್ತು ಏನಾದರೂ ಇವಾಗ ಎಂಗೇಜ್ಮೆಂಟು ಈ ರೀತಿ ಎಲ್ಲ ಫಂಕ್ಷನ್ಗಳಿದ್ದಾಗ ಡೆಕೋರೇಟಿವ್ ಮಾಡಲಿಕ್ಕೆ ಅಂತಲೇ ಕೆಲವೊಂದೊಂದು ಬಾಕ್ಸ್ಗಳೆಲ್ಲ ಸಿಗುತ್ತಲ್ಲ, ಇದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಈ ರೀತಿ ಏನಾದ್ರೂ ಬರ್ಡೇ ಲೈಕ್ ಎಂಗೇಜ್ಮೆಂಟು ಈ ರೀತಿ ಫಂಕ್ಷನ್ಗಳಿಗೆಲ್ಲ ಇಲ್ಲ ಆರಾಮಾಗಿ ತೊಗೋಬೋದು. ಈವನ್ ಮರಗಳು, ನಾನು ಊರ್ ಸೈಡ್ ನೋಡ್ತಾ ಇದ್ದೆ ಈ ರೀತಿ ಮರಗಳೆಲ್ಲ, ಅದು ಇಲ್ಲೂ ಸಹ ನೋಡಿ ಓಕೆ ಇಲ್ಲೂ ಸಿಗುತ್ತಲ್ಲ ಅನ್ನಿಸ್ತು. ಫೋಟೋ ಫ್ರೇಮ್ಸು ಇದೆಲ್ಲ ನ್ಯೂ ಕಾಂಪ್ಲೆಕ್ಸಲ್ಲಿ ಇತ್ತು.
ವಾಚಸ್ಗಳು 100 ರುಪೀಸಿಂದನೂ ಇತ್ತು. ತುಂಬ ಚೆನ್ನಾಗಿತ್ತು. ಐ ಥಿಂಕ್ 5 ಇಯರ್ಸ್ ಬ್ಯಾಕ್ ನಾನು ಕೂಡ ಇಲ್ಲೊಂದು ತೊಗೊಂಡಿದ್ದೆ. ಇದುವರೆಗೂ ಏನೂ ಆಗಿಲ್ಲ, ಇನ್ನೂ ಯೂಸ್ ಮಾಡ್ತಾನೇ ಇದ್ದೀನಿ. ನಾನು ಅವಾಗ ಐ ಥಿಂಕ್ 200 ರುಪೀಸಿನ ಪೇ ಮಾಡಿ ತೊಗೊಂಡಿದ್ದು. ಅಫ್ಕೋರ್ಸ್ ಶೆಲ್ ಮಾತ್ರ ಹೋಗುತ್ತೆ, ಶೆಲ್ ಚೇಂಜ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ಈ ಸ್ಮಾರ್ಟ್ ವಾಚಸ್ ಏನಿದೆ ಇದಕ್ಕೆ ಅವರು 500 ರುಪೀಸ್ ಹೇಳಿದರು. ಸೊ 500 ಎಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ, ಬಾರ್ಗೇನ್ ಮಾಡಿದರೆ ಅಫ್ಕೋರ್ಸ್ ಕಡಿಮೆ ಮಾಡ್ತಾರೆ. ನಾನೇನು ತೊಗೊಳ್ಳಿಲ್ಲ, ಹಾಗಾಗಿ ನಾನು ಅವ್ರ ಹತ್ರ ಫೈನಲ್ ಪ್ರೈಸ್ ಇಷ್ಟು ಅಂತೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಅವ್ರು ಎಷ್ಟು ಹೇಳ್ತಾರೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಲೈನಲ್ಲಿ ಬಂದುಬಿಟ್ರೆ ಫುಲ್ಲು ಚಪ್ಪಲ್ಲು ಮತ್ತು ಶೂಸ್ದೇ ಒಂದು 4-5 ಅಂಗಡಿಗಳಿದೆ. ಇಲ್ಲಂತೂ ಅಪ್ಪ ಕಾಲೇಜ್ಗೆ ಹೋಗೋ ಹುಡುಗಿರಿಗಂತೂ ಯಾವ ರೀತಿ ಚಪ್ಪಲ್ಸ್ ಬೇಕು, ಶೂಸ್ ಬೇಕು, ಅದೆಲ್ಲ ತುಂಬ ಚೆನ್ನಾಗಿದೆ. ದುಪ್ಪಟಗಳು, ಇದೆಲ್ಲ ನೈಟ್ ಪ್ಯಾಂಟ್ಸು ಮನೆ ಹತ್ರ ಹಾಕ್ಕೊಳ್ತಕ್ಕಂಥದ್ದು. ಇದಕ್ಕೆಲ್ಲ 150 ಹೇಳ್ತಾ ಇದ್ರು. ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಇನ್ನು ಈ ಬ್ಯಾಗ್ಗಳೆಲ್ಲ 200, 250. ಈ ರೀತಿ ಶ್ರೆಗ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಶ್ರೆಗ್ಸು ಜಸ್ಟ್ 50 ರುಪೀಸ್ ಅಂತ ಸೇಲ್ ಮಾಡ್ತಾಯಿದ್ರು. ಇದೆಲ್ಲ 50 ರುಪೀಸ್ ಅಷ್ಟೇ. ಇವ್ರ ಹತ್ರ ನಾನು 2 ಟೊಪ್ಪಿ ತೊಗೊಂಡೆ. ಟೊಪ್ಪಿಗಳಂತೂ ತುಂಬಾ ಚೆನ್ನಾಗಿತ್ತು. ಒಂದಕ್ಕೆ 200, 250 ಸಮಥಿಂಗ್ ಹೇಳಿದರು. 2 ತೊಗೊಂಡೆ, ಬಾರ್ಗೇನ್ ಮಾಡಿಕೊಂಡು ನಾನು 2ರಿಂದ 250 ಕೊಟ್ಟೆ ಬಾರ್ಗೇನ್ ಮಾಡಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದನ್ನೇ ನಾವು ಔಟ್ಸೈಡ್ ಶಾಪಲ್ಲಿ ಸೇಮ್ ತೊಗೊಂಡಿದ್ದೆ. ನಾನು ನನ್ನ ಮಗುಗೆ 300 ರುಪೀಸ್ ಕೊಟ್ಟು ತೊಗೊಂಡಿದ್ದೆ. ಇಲ್ಲಿ ಸೇಮ್ ಅದೇ ಥರ ನನಗೆ 2ರಿಂದ 250ಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ಟೊಪ್ಪಿಗಳು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಿಗೆ ಏನಾದರೂ ಟೊಪ್ಪಿ ತೊಗೋಬೇಕು ಅಂತ ಅಂದರೆ ಡಾರ್ಕ್ ಕಲರನ್ನು ಚೂಸ್ ಮಾಡಬೇಡಿ. ಲೈಕ್ ಬ್ಲ್ಯಾಕ್, ಬ್ರೌನು, ಮರೂನು, ಇದೆಲ್ಲ ಬ್ರೈಟ್ ಕಲರ್ಸ್ ಲೈಕ್ ಪಿಂಕ್, ಯೆಲ್ಲೋ, ವೈಟು, ಬ್ಲೂ, ಈ ರೀತಿ ಕಲರ್ಸ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಇನ್ನು ಮಕ್ಕಳು ಸ್ವೆಟರ್ಸ್ ಎಲ್ಲ ಪ್ರೈಸ್ ಜಾಸ್ತಿನೇ ಹೇಳ್ತಾಯಿದ್ರು. 300 ಏನೋ ಹೇಳ್ತಾಯಿದ್ರು. 200 ರುಪೀಸಿಗೆ ಕೊಟ್ಟರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ಬ್ಯಾಗ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ 250 ರುಪೀಸು. ಇನ್ನು ಮಕ್ಕಳು ಟಾಯ್ಸ್ ಅಂತೂ ತುಂಬಾ ಇತ್ತು. ಬಟ್ ಪ್ರೈಸ್ ವೈಸ್ ಅವರು ತುಂಬಾ ಜಾಸ್ತಿ ಹೇಳ್ತಾಯಿದ್ರು. ನನಗದು ವರ್ತ್ ಬೈಯಿಂಗ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನಿಲ್ಲಿ ತೊಗೊಳ್ಳಿಲ್ಲ. ಇನ್ನು ಡಾಲ್ಸು ಬೇರೆ ಕಡೆ ಕಂಪೇರ್ ಮಾಡಿದರೆ ಪರವಾಗಿಲ್ಲ, ಇಲ್ಲೆಲ್ಲ ಕಡಿಮೆಗೇ ಇತ್ತು, ಆರಾಮಾಗಿ ತೊಗೋಬೋದು. ಅಗೇನ್ ಬಾರ್ಗೇನ್ ಮಾಡಿ. ಅದು ದೊಡ್ಡ ಡಾಲ್ ಏನಿತ್ತು ಅದನ್ನು ಯಾರೊಬ್ಬರು ತೊಗೊಳ್ತಾಯಿದ್ರು. 1100 ಏನೋ ಕೊಟ್ಟು ತೊಗೋಬೋದು. ಇನ್ನು ಈ ರೀತಿ ಕೋಟ್ಗಳು ಇದೆಲ್ಲ ಏನಂತಂದರೆ 200 ರುಪೀಸ್ ಅಂತ ಸೇಲ್ ಮಾಡ್ತಾಯಿದ್ರು. ಸ್ಮಾಲ್ ಬಂದುಬಿಟ್ಟು 200, ಲಾಂಗ್ ಬಂದುಬಿಟ್ಟು 500 ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು, ಬಟ್ ನೋಡಿ ತೊಗೋಬೇಕು.
ಇದೆಲ್ಲ ಪಲಾಝೋಗಳಂತೂ 200ಗೆಲ್ಲ ತುಂಬ ಚೆನ್ನಾಗಿರೋದಿತ್ತು. ಈ ಡಾಲ್ಸ್ ಎಲ್ಲ ಅವರು 400-450 ಹೇಳ್ತಾ ಇದ್ರು. ನೆಕ್ಸ್ಟ್ ಈ ಕಾಂಪ್ಲೆಕ್ಸಿಂದ ಆ ಕಡೆ ರೋಡಿಗೆ ಹೋದೆ. ಅಲ್ಲಿ ಹೋದಾಗ ಈ ರೀತಿ ಬ್ಲೇಸರ್ಗಳೆಲ್ಲ ಸೇಲ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. 500 ರುಪೀಸ್ ಒಂದು ಹೇಳಿದರು. ಬಾರ್ಗೇನ್ ಮಾಡಿದರೆ ಅಫ್ಕೋರ್ಸ್ ಕಡಿಮೆ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಅವ್ರು ತೋರಿಸ್ತಾ ಇರೋದೆಲ್ಲ 200 ರುಪೀಸು. ದೊಡ್ಡ ಸೈಜ್ ಎಲ್ಲ ಬಂದುಬಿಟ್ಟು 500. ಈ ಜಾಕೆಟ್ಸ್ ಏನಿದೆ ಇದೆಲ್ಲ 200 ರುಪೀಸು. ಪಿಕ್ ಏನಿ 200 ರುಪೀಸು. ತುಂಬ ಚೆನ್ನಾಗಿರುತ್ತೆ ಇದು. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಸೈಜ್ನ ನೀವು ಅಲ್ಲೇ ವೇರ್ ಮಾಡಿ ನೋಡಿ ತೊಗೊಂಬನ್ನಿ. ಇಲ್ಲಾಂದರೆ ಸೈಜ್ ವೇರಿಯೇಷನ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ತುಂಬ ಲೂಸ್ ಸೈಜೇ ಇತ್ತು. ಸ್ಮಾಲ್ ಸೈಜ್ ಸಿಗೋದೇ ಕಷ್ಟ ಇತ್ತು. ಹುಡುಕಿ ತೊಗೋಬೇಕಷ್ಟೇ. ಜಸ್ಟ್ 200 ರುಪೀಸ್. ತುಂಬಾ ವಾರ್ಮಾಗಿ ಸಾಫ್ಟಾಗಿ ಚೆನ್ನಾಗಿತ್ತು. ಇನ್ನು ಪರ್ಟಿಕ್ಯುಲರಾಗಿ ಈ ಶಾಪ್ ಏನು ನೋಡ್ತಾ ಇದ್ದೀರಾ, ಇದು ಹಾಗೆ ಒಂದು ರೋಡ್ ಸೈಡಲ್ಲಿ ಗಾಡಿಯಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. ಎಲ್ಲ ವುಡನ್ ಟಾಯ್ಸ್. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಈ ಪ್ಲಾಸ್ಟಿಕ್ ಟಾಯ್ಸ್ ಅದು ಇದು ತೊಗೊಳೋದಕ್ಕಿಂತ ಈ ರೀತಿ ವುಡನ್ ಟಾಯ್ಸ್ ಎಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ರೈಸ್ ಸ್ವಲ್ಪ ನನಗೆ ಹೈ ಅಂತ ಅನ್ನಿಸ್ತು. ಬಟ್ ಅವ್ರು ಮಾಡಿರೋ ವರ್ಕ್ ಅದಕ್ಕೆ ಕೊಡ್ಬೋದಂತ ಅನಿಸುತ್ತೆ. ಬಟ್ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರಿಂದ ನಾನೇನು ತೊಗೊಳ್ಳಿಲ್ಲ. ಈ ಉಯ್ಯಾಲೆಗಳು, ತೊಟ್ಲು, ಇನ್ನು ತಬಲಾ ಬಾರಿಸ್ತಾ ಇರ್ತಕ್ಕಂಥ ರಾಜ ರಾಣಿ, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೊಂದು ನಾನಿವಾಗ ಏನು ಬೈಕ್ ನೋಡ್ತಾ ಇದ್ದೀನಿ, ತೋರಿಸ್ತೀನಿ ರೀ. ಇದ್ರೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತೊಗೊಳ್ಳೋಣ ಅಂತ ಕೇಳಿದ್ದಕ್ಕೆ ಪ್ರೈಸ್ 450 ಹೇಳಿದರು. ಚಿಕ್ಕದಿದ್ದರಿಂದ 450 ವರ್ತ್ ಬೈಯಿಂಗ್ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ನಾನು ತೊಗೊಳ್ಳಿಲ್ಲ. ಈ ರೀತಿ ತೋರಣಗಳು, ಹ್ಯಾಂಗಿಂಗ್ ತೋರಣಗಳು ಇದೆಲ್ಲ ಬಂದುಬಿಟ್ಟು ಅವರು ಒಂದು ಪೀಸ್ಗೆ 100-200 ಹೇಳ್ತಾರೆ. ನಾನು ಇಲ್ಲಿ 2 ಪೀಸ್ ತೊಗೊಂಡೆ. ಜಸ್ಟ್ 50 ರುಪೀಸ್ ಪೇ ಮಾಡಿದೆ. ತುಂಬ ಬಾರ್ಗೇನ್ ಮಾಡಿ. ಇನ್ನು ಈ ಕಾಸ್ಮೆಟಿಕ್ಸ್ ಅಂತೂ ಲಿಪ್ಸ್ಟಿಕ್ಸು ಅದು ಇದು ಎಲ್ಲ ಏನು ಬೇಕದೆಲ್ಲ ಇತ್ತು. ಲೈಕ್ ಮೇಕಪ್ ಬ್ರಷಸ್ಸು ಎಲ್ಲ ಇತ್ತು. ಬಟ್ ನಾನಿಲ್ಲೇನು ತೊಗೊಳ್ಳಿಲ್ಲ. ನಾನು ಆಗಲೇ ಹೇಳ್ದಂಗೆ ಮೇಕಪ್ ಪ್ರಾಡಕ್ಟ್ಸ ನಾನು ಯಾವುದೇ ಕಾರಣಕ್ಕೂ ಈ ರೋಡ್ ಸೈಡೆಲ್ಲ ತೊಗೊಳೋದಕ್ಕೆ ಹೋಗಲ್ಲ. ನಾನು ಯಾವುದಾದ್ರೂ ತೊಗೊಂಡ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ತೊಗೊಂಡು ಅದನ್ನೇ ತುಂಬ ದಿವಸ ಯೂಸ್ ಮಾಡ್ತೀನಿ. ಇನ್ನು ಈ ಶಾಪಲ್ಲಿ ನಾನು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟಿರೋ ಡಾಲ್ಸ್ ಕೂಡ ತೊಗೊಂಡೆ. ಈ ಅಂಕಲ್ ಬಂದುಬಿಟ್ಟು ಪಾಪ ಪರವಾಗಿಲ್ಲ, ತುಂಬ ಬಾರ್ಗೇನ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೋಡಿ ಹಾಕ್ಕೊಡಿ ಅಂಕಲ್ ಅಂತ ಅಂದರೆ ಅವರೇ ಕಡಿಮೆ ರೇಟಿಗೆ ಹಾಕ್ಕೊಟ್ರು. ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಬೈ ದ ಬೈ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಸ್ಮಾಲ್ ಯೂನಿಕಾರ್ನ್ ಟಾಯ್ಸ್ ಇತ್ತು. ಏನಿತ್ತು ಅದೆಲ್ಲ 200 ಹೀಗೆ ಇತ್ತು. 100-150ಗೆಲ್ಲ ಅವರು ಆರಾಮಾಗಿ ಕೊಡ್ತಾರೆ. ಓಕೆ, ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.